ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ KS Vlogs. ಎಲ್ಲರಿಗೂ ಮೊದಲನೇದಾಗಿ ಹನುಮ ಜಯಂತಿಯ ಆರ್ಥಿಕ ಶುಭಾಶಯಗಳು. ಸೊ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ, ಇವತ್ತು ಹನುಮ ಜಯಂತಿ ಇದೆ, ಅಂದ್ರೆ ಆಂಜನೇಯನ ಹುಟ್ಟಿದ ಹಬ್ಬ ಅಂತಾನೆ ಹೇಳ್ಬೋದು. ಸೊ ನಮ್ಮೆಲ್ಲರಿಗೂ ತುಂಬಾ ಖುಷಿ ಇದು ಈ ಹಬ್ಬ ಅಂದ್ರೆ, ಯಾಕಂದ್ರೆ ನಮ್ ಬಾಸ್ ಅವರು. ಸೊ ಇವತ್ತು ನಾನು ತುಮಕೂರಲ್ಲಿ ಆಂಜನೇಯ ಸ್ಟ್ಯಾಚು ಅಂತ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ. ಏನ್ ವಿಶೇಷ ಇವತ್ತು ಅಂದ್ರೆ, ಅಲ್ಲಿ ಹನುಮ ಜಯಂತಿ ಇರೋದ್ರಿಂದ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿರ್ತಾರೆ ಅಂಡ್ ಅಷ್ಟೇ ನೀಟಾಗಿ ಕೂಡ ರೆಡಿ ಮಾಡಿರ್ತಾರೆ ನಮ್ ಬಾಸ್ನ. ಸೊ ನೋಡೋದಕ್ಕೆ ಇವತ್ತು ಎರಡು ಕಣ್ಣು ಸಾಲದು. ಆಕ್ಚುಲ್ ಆಗಿ ನೆನೆ ನೈಟೇ ನಾನು ಲಾಗ್ ಮಾಡಬೇಕಿತ್ತು ಪ್ರಿಪರೇಷನ್. ಸೊ ನೆನೆ ನೈಟ್ ಆಗ್ಲಿಲ್ಲ, ಯಾಕಂದ್ರೆ ನೆನೆ ನೈಟ್ ಹೋಗಿ ರಿಟರ್ನ್ ಬಂದೆ. ಏನಕ್ಕಂದ್ರೆ ಅಷ್ಟೊಂದಿನ ಪ್ರಿಪರೇಷನ್ ಮಾಡ್ತಾ ಇರ್ಲಿಲ್ಲ. ಸೊ ಬೆಳಗ್ಗೆ ಇರೋದ್ರಿಂದ ನೈಟ್ ಅಷ್ಟೊಂದೇನು ರೆಡಿ ಆಗಲ್ಲ ಅಂತ ಹೇಳಿ ನನಗೆ ಅನಿಸ್ತು. ಸೊ ಹಂಗಾಗಿ ನಾನು ರಿಟರ್ನ್ ಬಂದೆ. ಸೊ ಇವಾಗ ಹೋಗ್ತಾ ಇದ್ದೀನಿ. ಮಾರ್ನಿಂಗ್ ಹೋಗ್ಬೇಕಿತ್ತು, ಮಾರ್ನಿಂಗ್ ಏನಕ್ಕೆ ಹೋಗ್ಲಿಲ್ಲ ಅಂದ್ರೆ, ನೈಟ್ ಆಕ್ಚುಲಿ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ನೋಡೋದಕ್ಕೆ ಸೂಪರ್ ಆಗಿರುತ್ತೆ ಅಂತ ಹೇಳಿ. ಸೊ ನಮ್ಮ ವ್ಯೂವರ್ಸ್ಗೂ ಕೂಡ ನೈಟ್ ಏನೇನು ರೆಡಿ ಇರುತ್ತೆ, ಏನೇನು ಮಾಡಿರ್ತಾರೆ ಅದನ್ನ ತೋರಿಸ್ಬೇಕು. ಸೊ ಹಂಗಾಗಿ ನಾನು ನೈಟ್ ಹೋಗ್ತಾ ಇರೋದು. ಸೊ ಈ ಲಾಗು ಕಂಪ್ಲೀಟ್ ಟೆಂಪಲ್ ಇರುತ್ತೆ. ಇನ್ ಕೇಸ್ ಏನಾದ್ರೂ ನಾನು ಅಲ್ಲಿ ವಿಡಿಯೋ ಮಾಡಕ್ ಆಗಿಲ್ಲ ಅಂದ್ರೆ ವಾಯ್ಸ್ ಓವರ್ನ ನಾನು ಬಂದ್ ಮನೆಗೆ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ತುಂಬಾ ಕ್ರೌಡ್ ಇರೋದ್ರಿಂದ ಇನ್ ಕೇಸ್ ಏನೋ ಸೌಂಡ್ ಇತ್ತು ಅಂದ್ರೆ ನಿಮಗೆ ನಾನು ಹೇಳೋದು ಅರ್ಥ ಆಗಲ್ಲ ಅಂಡ್ ಕೇಳಿಸೋದು ಇಲ್ಲ, ನನಗೂ ಮಾತಾಡಕ್ ಅಷ್ಟು ಕಂಫರ್ಟಬಲ್ ಫೀಲ್ ಆಗಲ್ಲ. ಏನೇ ಕೊಟ್ರೆ ಕ್ವಾಲಿಟಿಯಾಗಿ ಕೊಡಬೇಕು ಅಂಡ್ ಅಷ್ಟೇ ನೀಟಾಗಿ ಕೂಡ ಕೊಡಬೇಕು, ರೀಚ್ ಆಗ್ಬೇಕು ಜನಕ್ಕೆ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಸೊ ಹಂಗಾಗಿ ಇನ್ ಕೇಸ್ ಏನಾದ್ರು ವಿಡಿಯೋ ಮಾಡಕ್ಕಾಗಿಲ್ಲ ಅಂದ್ರೆ ವಾಯ್ಸ್ ಓವರ್ ಎಲ್ಲ ಬಂದು ಮನೇಲೇ ಇರುತ್ತೆ ನಂದು. ನಾನು ಮನೇಲೆ ಶೂಟ್ ಮಾಡ್ಕೊಂತೀನಿ, ಬೇಕಾದ್ರೆ ವಿಡಿಯೋ ಶೂಟ್ ಎಲ್ಲ ನಾನು ಆಚೆ ಮಾಡ್ಕೊಂಡ್ಬರ್ತೀನಿ. ಸೊ ತಡ ಮಾಡೋದ್ ಬೇಡ, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅಂಡ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಯಾಕಂದ್ರೆ ನಾನು ಮಾಡೋ ವಿಡಿಯೋ ಫಸ್ಟ್ ನಿಮ್ಗೆ ಬರುತ್ತೆ ಅಂಡ್ ನೀವೇ ನೋಡ್ಬೋದು. ಸೊ ತಡ ಮಾಡೋದ್ ಬೇಡ, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೋಡಿ ನಮ್ಮ ಮನೆ ನೈನನ್ ಮಗ ನೋಡಿ, ನಂದೊಂದು ಟೀ ಶರ್ಟ್ ಇತ್ತು ಹಾಕಿದ್ದೀನಿ, ಹೆಂಗ್ ಕಾಣಿಸೋ ಗೊತ್ತಾ? ಟೀ ಶರ್ಟ್ ಹಾಕಿದಾಗಿಂದ ಸಕ್ಕದ ನಿದ್ದೆ ಮಾಡ್ತಾನೆ. ಇಲ್ವೇನೋ ಅಷ್ಟು ನಿದ್ದೆ ಮಾಡ್ತಿರಲ್ಲ ಮೊದಲು ಇವನು, ಈಗ ನೋಡಿ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾನೆ. ಆಗ್ಲೇ ಆಲ್ಮೋಸ್ಟ್ ನಾನು ಮಧ್ಯಾಹ್ನ ಹಾಕಿದ್ದು, ಮಧ್ಯಾಹ್ನದ ಇಲ್ಲಿವರೆಗೂ ಮಲ್ಕೊಂಡಿದ್ದ, ಈಗ ಆಚೆ ಹೋಗ್ತಿದ್ದೆ ಅಂತ ಎದ್ದವನೆ ನೋಡಿ ಹೆಂಗ್ ಕಾಣ್ತಾನೆ. ಸುಂದ್ರ ಲೈಟ್ ಹಾಕಿದ್ದೀನಿ, ಸೊ ಹಂಗಾಗಿ ಕಣ್ಣು ರೀಪ್ಲೇಷನ್ ಹೊಡಿತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಯ್ ಬ್ರೋನಿ, ಟೆಂಪಲ್ ಹೋಗಿ ಬರ್ತೀವಿ, ಮನೆ ನೋಡ್ಕೊ ಆಯ್ತಾ? ಬಾಯ್ 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 ಬಾಯ್. ಗಾಯ್ಸ್, ಈಗ ತಾನೇ ದೇವಸ್ಥಾನ ಹತ್ರ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನೀವು ಅದೇನ್ ನೋಡ್ತಿದ್ದೀರ ಗದೆ, ಅದ್ರಲ್ಲಿ ಅಲಂಕಾರ ಮಾಡಿ ದೇವ್ರನ್ನೊಳಗೆ ಕೂರ್ಸಿರೋದು. ಸುತ್ತ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ, ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈಗ ನೋಡಿ ನಮ್ಮ ಬಾಸ್ ನ ತೋರಿಸ್ತೀನಿ, ಆಂಜನೇಯ ಸ್ಟ್ಯಾಚು. ಸೊ ಈ ಸ್ಟ್ಯಾಚು ಅಷ್ಟೇ ತುಂಬಾ ಲೈಟ್ ಹಾಕಿ ನೀಟಾಗಿ ರೆಡಿ ಮಾಡಿದ್ದಾರೆ. ನಿಮಗೆ ಈಗ ನಾನು ಏನು ಅಲ್ಲಿ ತೋರಿಸ್ತೆ ತೇರು, ಸೊ ಅದನ್ನ ಈಗ ಟೆಂಪಲ್ ಸುತ್ತ ಅಂದ್ರೆ ದೇವಸ್ಥಾನ ಸುತ್ತ ಒಂದು ರೌಂಡು ಎಳಿತಾರೆ. ಯಾಕಂದರೆ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಆಮೇಲೆ ದೇವಸ್ಥಾನ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ನೋಡಿ, ಅದು ಗದೆ ಒಳಗಡೆ ಅಲಂಕಾರ ಮಾಡಿ ದೇವ್ರನ್ನ ಒಳಗಡೆ ಕೂರಿಸಿರ್ತಾರೆ. ಸೊ ತೇರ್ ಮೇಲೆ ಇಟ್ಟಿರೋದ್ರಿಂದ ಜನಗಳೆಲ್ಲ ಎಳಿತಿದ್ದಾರೆ. ಜನಗಳು ಏನಕ್ಕೆ ಎಳಿತಿದ್ದಾರೆ ಅಂದರೆ, ಜನಗಳಿಗೆ ಒಂದು ನಂಬಿಕೆ ನಮಗೂ ಒಳ್ಳೆಯದಾಗುತ್ತೆ ಅಂತ. ಸೊ ಹಾಗಾಗಿ ಜನಗಳು ಎಳಿತಿದ್ದಾರೆ ಆ್ಯಂಡ್ ದೇವಸ್ಥಾನದ ಕಾರ್ಯದರ್ಶಿಗಳು ಕೂಡ ಇದ್ದಾರೆ ಅದರಲ್ಲಿ. ಮತ್ತು ಒಂದು ಏನು ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ ಅಂದರೆ, ಕಳಿಸೋದು ತುಂಬ ಹೈಟ್ ಇರೋದ್ರಿಂದ ಮೇಲ್ಗಡೆ ವೈರ್ಗಳು ಏನಿದೆ ತಡೀತಿದೆ. ಸೊ ನೋಡಿ ಪಾಪ ಇವರು ತೆಗಿತಿದ್ದಾರೆ, ಏನೋ ಕಡ್ಡಿಯಲ್ಲಿ ತೆಗಿತಿದ್ದಾರೆ. ಅದೇ ಬಿಟ್ಟರೆ ಎಲ್ಲನೂ ಓಕೆ ಗಾಯ ಸಖತ್ತಾಗಿತ್ತು ಮಾತ್ರ. ಬಟ್ ನಮಗೇನು ಖುಷಿ ಆಯಿತು ಅಂದರೆ ಅಲಂಕಾರ, ಮತ್ತು ನನಗೇನು ಖುಷಿ ಆಯಿತು ಅಂದರೆ ಗಾಯ್ಸ್, ಇಲ್ಲಿ ನೋಡಿ ಗದೆಯಲ್ಲಿ ಅಲಂಕಾರ ಮಾಡಿ ಮತ್ತು ಸುತ್ತನೂ ಕೂಡ ರಾಮಂದು ಬಾಣ ಇಟ್ಟಿದ್ದಾರೆ. ಸೊ ಅದು ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಒಳಗಡೆ ನೀವು ನೋಡ್ತಿರ್ಬೋದು ದೇವ್ರು ಕೂತಿದೆ. ಆ್ಯಂಡ್ ಮೇಲ್ಗಡೆ ನೋಡಿ ಪಾಪ ಅವರು ಲೈನ್ ತೆಗೆಯೋದಕ್ಕೆ ತುಂಬ ಸಾಹಸ ಮಾಡ್ತಿದ್ದಾರೆ. ಸೊ ಏನಂದರೆ, ನಾವು ಏನೇ ಮಾಡಬೇಕು ಅಂದ್ರೂ ಎಲ್ಲ ರೀತಿಯ ಮುನ್ಸೂಚನೆ ಆ್ಯಂಡ್ ಜಾಗ್ರತೆ ತಗೊಂಡೇ ಮಾಡಬೇಕು. ಅದನ್ನು ಇವರು ಅಚ್ಚುಕಟ್ಟಾಗಿ ಮಾಡವ್ರೆ, ನನಗೆ ತುಂಬ ಖುಷಿ ಆಯಿತು. ಮತ್ತು ನಮಗೆ ಇನ್ನೊಂದು ಖುಷಿ ವಿಚಾರ ಏನಂದರೆ, ಆಂಜನೇಯನ ಉತ್ಸವ ಮೂರ್ತಿ ಏನಿದೆ, ಸೊ ಅದು ನೋಡೋಕ್ಕೆ ಸಖತ್ತಾಗಿ ಕಾಣ್ತಿತ್ತು. ನೋಡಿ ಇಲ್ಲೂ ಕೂಡ ಎಳಿತಿದ್ದಾರೆ. ಆ್ಯಂಡ್ ನಮ್ಮಮ್ಮ ನೋಡಿ, ನಮ್ಮಮ್ಮನೂ ಕೂಡ ಕೈ ಹಾಕಿದ್ದಾರೆ ಹೋಗಿ ಅದಕ್ಕೆ. ಯಾಕಂದರೆ ನಾನೇ ಹೇಳಿದ್ದು ಅಮ್ಮ ಹೋಗಿ ನೀವು ತೆಳ್ಳಿ ಅಂತ. ಸೊ ಅವರು ಕೂಡ ನೋಡಿ ತೆಳ್ತಾ ಇದ್ದಾರೆ. ಬಟ್ ನೋಡಿ ನಿಂತ್ಕೊಂಡಿದ್ದಾರೆ, ಯಾಕಂದರೆ ಮೇಲ್ಗಡೆ ವೈರ್ ಇರೋದ್ರಿಂದ ವೈರ್ ತಡೆಯುತ್ತೆ. ಏನಕ್ಕೆ ಅಂದರೆ, ವೈರ್ ಏನಕ್ಕೆ ತಡೆಯುತ್ತೆ ಅಂದರೆ ಮೇಲ್ಗಡೆ ಕಳಸ ಇಟ್ಟಿದ್ದಾರೆ. ಸೊ ಕಳಸ ತುಂಬ ಹೈಟ್ ಇರೋದ್ರಿಂದ ಮೇಲ್ಗಡೆ ತಡೆಯುತ್ತೆ. ಹಾಗಾಗಿ ಅದನ್ನೆಲ್ಲ ನಾವು ನೋಡ್ಕೊಳ್ಳೇಬೇಕು. ಈಗ ಒಂದೇ ಸರಿ ಹೇಳಿದ್ರೂ ಕೂಡ ತುಂಬ ತೊಂದರೆ ಆಗುತ್ತೆ ಅಂತೇಳಿ ನೋಡಿ ಈಗ ಅದನ್ನು ಮುಂದೆ ನಿಲ್ಲಿಸ್ತಾರೆ. ಅಲ್ಲ ಗಾಯ್ಸ್, ನಾನು ಅಲ್ಲಿಂದ ಮೈಕ್ ಎತ್ತಾಕೊಂಡು ಫೋನ್ ಹಿಡ್ಕೊಂಡು ಬಂದ್ರೆ ವಿಡಿಯೋ ಮಾಡೋಣ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಐತೆ, ಓಕೆನಾ? ಒಂದು ಕ್ರೌಡ್ ಮಧ್ಯೆ ವಿಡಿಯೋ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಬಟ್ ನಿಮಗೆ ವಾಯ್ಸ್ ಓವರ್ ನೀಟಾಗಿ ಕಾಣಿಸಲ್ಲ ಅಂತ ಹೇಳಿ ಇಲ್ಲಿ ನೋಡಿ ಬಾಸ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ. ಬಟ್ ನನಗೇನಂದ್ರೆ, ನಾನ್ ಫ್ರೆಂಡ್ಸ್ ಎಲ್ಲ ವಿಡಿಯೋ ಎಡಿಟ್ ಮಾಡಿ ಫೋಟೋ ಎಲ್ಲ ಎಡಿಟ್ ಮಾಡಿ ಹಾಕಿದ್ರು, ಅಲ್ಲಿ ನೋಡಿ ಅಲ್ಲೆಲ್ಲ ಕಾಣ್ತಿದ್ಯಲ್ಲ, ಅಲ್ಲೆಲ್ಲ ಹಾರ ಎಲ್ಲ ಹಾಕಿದ್ರು. ನಾನ್ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದ್ರೆ ಏನು ಇಲ್ಲ, ಬರೀ ಒಂದು ಚಿಕ್ಕದಾಗ ಹಾರ ಹಾಕಿದ್ದಾರೆ, ಲೈಟಿಂಗ್ಸ್ ಹಾಕಿದ್ದಾರೆ ಅಷ್ಟೇ. ನೋಡಿ ಜನ ಹೆಂಗಿದ್ದಾರೆ ಅಂತ ಇಲ್ಲಿ
ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಜನ. ಕ್ರೌಡ್ ಜಾಸ್ತಿ ಇದೆ, ಬಟ್ ಅವಾಗ್ಲೇ ಜಾಸ್ತಿ ಇತ್ತು. ಈಗ ನೋಡಿ ಅಲ್ಲಿ ತೇರು ಎಲ್ಲಿ ನಿಲ್ಸಿದ್ದಾರೆ. ಈಗ ಅದನ್ನು ನಿಮಗೆ ಕವರ್ ಮಾಡಿ ತೋರಿಸ್ತೀನಿ. ಇಷ್ಟ ಆಯ್ತು, ಬಟ್ ಅನ್ಕೊಂಡಿದ್ ಲೆವೆಲ್ ಏನು ಮಾಡಿಲ್ಲ, ಅದೇ ಬೇಜಾರಾಗ್ತಿರೋದು. ಪರವಾಗಿಲ್ಲ, ಓಕೆ ಇದೆ. ನೋಡಿ ದರ್ಶನ ಮಾಡ್ಕೊಂಬಿಡಿ. ತುಮಕೂರು ಆಂಜನೇಯ ಸ್ಟ್ಯಾಚು ಆಲ್ಮೋಸ್ಟ್ ಒಂದು 76 ಫೀಟ್ ಇರ್ಬೋದೇನೋ ನನ್ನ ಅನಿಸಿಕೆ ಪ್ರಕಾರ, ಗೊತ್ತಿಲ್ಲ. ನೋಡೋಣ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೋಡಿ ಎಲ್ಲ ಹೆಂಗ್ ಕಾಣ್ತಿದೆ ಅಂತ. ಸುತ್ತ ಲೈಟಿಂಗ್ಸ್ ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಿದೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಜನ ನೋಡಿದ್ರೆ ತುಂಬ ಜನ ಇದ್ದಾರೆ. ಸೊ ಹಂಗಾಗಿ ನಾವು ಲೈನಲ್ಲಿ ನಿಂತಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಕ್ರೌಡ್ ಇದೆ ಈ ಟೈಮಲ್ಲಿ. ಗಾಯ್ಸ್, ಈಗ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ನೋಡಿ, ಇದು ಒಳಗಡೆ ಹೋಗೋದಕ್ಕೆ ಬಾಗಿಲು. ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ಅಲಂಕಾರ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಇದೆ ವ್ಯೂ. ಬಟ್ ಏನಂದರೆ ಜನ ತುಂಬ ಜಾಸ್ತಿ ಇದ್ದರು, ಸೊ ಅವ್ರು ಮಾತಾಡೋಕ್ಕೂ ಆಗಲಿಲ್ಲ ಒಳಗಡೆ. ಹಾಗಾಗಿ ನಾನು ವಾಯ್ಸ್ನ ಮನೇಲೇ ಕೊಡ್ತಾ ಇದ್ದೀನಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ದೇವಸ್ಥಾನ ಬಂದು ವ್ಯಾಸರಾಜರ ಕಾಲದ್ದು 800 ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ. ಸೊ ನಮಗಂತೂ ತುಂಬ ಇಷ್ಟ. ತುಮಕೂರಲ್ಲಿ ಈ ದೇವಸ್ಥಾನ ಅಂದರೆ ಎಲ್ಲರಿಗೂ ಇಷ್ಟನೇ, ಆ್ಯಂಡ್ ಅಷ್ಟೇ ಫೇಮಸ್ ಕೂಡ. ತುಮಕೂರಲ್ಲಿ ಆಲ್ಮೋಸ್ಟ್ ನಾವು ನೋಡಿದಿರೋ ಹಂಗೆ ದೇವರದುರ್ಗ, ನಾಮಚಿಲ್ಮೆ ಆ ಥರ ಇದ್ದರೆ, ಸೊ ತುಮಕೂರು ಸಿಟಿ ಅಂದ ತಕ್ಷಣ ನಮಗೆ ಬರೋದೇ ಈ ದೇವಸ್ಥಾನ. ನೋಡಿ, ಇಲ್ಲೇನು ನೋಡ್ತಾ ಇದ್ದೀರಾ ವಿಗ್ರಹ, ಉತ್ಸವ ಮೂರ್ತಿಗಳು ಇವೆಲ್ಲ. ನಾವು ಅವೆಲ್ಲ ಏನು ತೇರು ತೋರಿಸ್ತೆ, ಸೊ ಅದು ಆ ತೇರಲ್ಲಿ ಈ ದೇವ್ರನ್ನ ಇಟ್ಟು ಉತ್ಸವ ಮಾಡ್ತಾರೆ. ಆ್ಯಂಡ್ ನೋಡಿ, ಈಗ ಉತ್ಸವ ಮೂರ್ತಿ ಏನು ಹೇಳಿದೆ ನಿಮಗೆ, ಅದನ್ನು ಪ್ರದರ್ಶನೆ ಮಾಡಿಸ್ತಾ ಇದ್ದಾರೆ. 3 ಸುತ್ತು ಪ್ರದರ್ಶನೆ ಮಾಡ್ತಾರೆ. 3 ಸುತ್ತು ಪ್ರದರ್ಶನೆ ಆದಮೇಲೆ ದೇವ್ರ ಮುಂದೆ ತಂದು ಅದನ್ನು ಮಂಗಳಾರತಿ ಮಾಡಿ, ಅದು ಏನಿದೆ ಅಂದರೆ ಏನು ದೇವರಿಗೆ ಏನೇನು ಮಾಡಬೇಕು ಕಾರ್ಯಗಳು ಅದೆಲ್ಲ ಮಾಡ್ತಾರೆ. ಆ್ಯಂಡ್ ದೇವರು ಕೂಡ ಅಷ್ಟೇ. ಗಾಯ್ಸ್, ಈಗ ಏನು ನೋಡ್ತಾ ಇದ್ದೀರಾ, ದೇವ್ರನ್ನ ಉಯ್ಯಾಲೆ ಥರ ತೂಗಿಸ್ತಾರೆ. ಸೊ ಏನು ತೂಗಿಸ್ತಾರೆ ಅಂದರೆ, ಈಗ ಬೆಳಗ್ಗೆಯಿಂದ ಏನು ಉತ್ಸವ ಎಲ್ಲ ಮಾಡಿದ್ದಾರೆ, ಮೆರವಣಿಗೆ ಮಾಡಿದ್ದಾರೆ, ಸೊ ದೇವರಿಗೆ ಒಂದು ಸಮಾಧಾನ ಪಡಿಸೋದು ಅಂತ ಹೇಳ್ಬೋದು. ಏನಕ್ಕೆ ಅಂದರೆ, ಈಗ ನೋಡಿ, ಈಗ ಮಂಗಳಾರತಿ ಎಲ್ಲ ಮಾಡ್ತಾರೆ. ಸೊ ಮಂಗಳಾರತಿನ ಮಾಡಿ ದೇವ್ರನ್ನ ಉತ್ಸವ ಮೂರ್ತಿ ನಾನು ಆವಾಗಲೇ ಏನು ತೋರಿಸ್ದೆ, ಸೊ ಅದೇ ಜಾಗಕ್ಕೆ ತಗೊಂಡೋಗಿ ಇಡ್ತಾರೆ. ಮತ್ತು ಅದು ನಿಮಗೆ ಜಾತ್ರೆ ಟೈಮು ಇಲ್ಲ ಈ ಥರ ಜಯಂತಿ ಏನಾದ್ರು ಇತ್ತು ಅಂದರೆ ಆ ಟೈಮಲ್ಲಿ ತೆಗಿತಾರೆ. ಸೊ ಅಲ್ಲಿವರೆಗೂ ಪೂಜೆ ಎಲ್ಲನೂ ನಡೀತಾನೆ ಇರುತ್ತೆ. ಈಗ ನೋಡಿ, ಆ ಜಾಗದಲ್ಲಿ ಇಡೋದಕ್ಕೆ ತಗೊಂಡೋಗ್ತಾ ಇದ್ದಾರೆ. ಧಿಮತಾನ್ ವರಿಷ್ಠಂ ವಾತಾವಜಂ ವಾನರಯೋಧಮುಖ್ಯಂ ತೈರ್ಹಾಮದೂತಂ ಶಿರಸಾ ನಮಾಮಿ. ಕೋಟೆ ಆಂಜನೇಯ ಸ್ವಾಮಿ ಪುರಾತನವಾದ ಕೋಟೆ ಆಂಜನೇಯ ಸ್ವಾಮಿ ಸುಮಾರು ನಾನು ವ್ಯಾಸರಾಯರ ಕಾಲ ಪ್ರತಿಷ್ಠಾಪನೆಯಾಗಿರೋದು. ನಾವು ಸುಮಾರು 900 ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕೆ ಇದೆ. ಈ ದಿನ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮತ್ತು ಶ್ರೀರಾಮನವಮಿ, ಹನುಮ ಜಯಂತಿ ವಿಶೇಷ ಮಹತ್ವ ಪೂಜೆಗಳು ನಡೆಯುತ್ತವೆ. ಪ್ರತಿ ಶನಿವಾರ ಬೆಳಿಗ್ಗೆ 6ರಿಂದ 8 ಗಂಟೆವರೆಗೂ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇರುತ್ತೆ. ಪಂಚಾಮೃತ ಅಭಿಷೇಕ. ಈ ದಿನದ ವಿಶೇಷ ಅಂತ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಮಹಾಮಂಗಳಾರತಿ, ಪಂಚಾಮೃತ ಅಭಿಷೇಕ ಮತ್ತು ಮಂಗಳಾರತಿ ನಡೆಯುತ್ತೆ. ವಿಶೇಷ ಅಲಂಕಾರ ಅಂದರೆ ಇವತ್ತು ಹನುಮ ಜಯಂತಿ ಪ್ರಯುಕ್ತ ಬೆಳಿಗ್ಗೆ 3 ಗಂಟೆಯಿಂದ 4 ಗಂಟೆವರೆಗೂ ಪಂಚಾಮೃತ ಅಭಿಷೇಕ ಕಾರ್ಯಕ್ರಮ ಇತ್ತು. ನಂತರ ಪ್ರಸಾದ ವಿನಿಯೋಗ, ಅಲಂಕಾರ, ವಿಶೇಷ ಅಲಂಕಾರಗಳು ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಇದು ಬಂದು ವ್ಯಾಸರಾಯರ ಪ್ರತಿಷ್ಠಾಪನೆ. ಇದು ವ್ಯಾಸರಾಯರು 1800 ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಕೃಷ್ಣದೇವರಾಯ ಕಾಲದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು, ವ್ಯಾಸರಾಯರೇ ಪ್ರತಿಷ್ಠಾಪನೆ ಮಾಡಿರೋದಕ್ಕೆ ಒಂದು ಕುರುಹು ಇದೆ. ಆಂಜನೇಯನ ಬಾಲದಲ್ಲಿ ಗಂಟೆ ಇರುತ್ತೆ, ಮತ್ತು ಸೌಗಂಧಿಕ ಪುಷ್ಪ, ಗದೆ ಇರೋದಿಲ್ಲ, ಅದು ಸೌಗಂಧಿಕ ಪುಷ್ಪ ಇರುತ್ತೆ. ಇದರಲ್ಲಿ ಬಹಳ ವಿಶೇಷ ಇರುತ್ತೆ. ಪ್ರತಿ ಶನಿವಾರ ಬೆಳಿಗ್ಗೆ 6ರಿಂದ 8 ಗಂಟೆಗೆ ಪಂಚಾಮೃತ ಅಭಿಷೇಕ, ನಂತರ ಪ್ರಸಾದ ವಿನಿಯೋಗ ಪ್ರತಿ ಶನಿವಾರನೂ ಬಹಳ ವಿಜೃಂಭಣೆಯಿಂದ ಕಾರ್ಯಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. ಇದು ಕೋಟೆ ಆಂಜನೇಯ ಸ್ವಾಮಿ, ಪುರಾತನವಾದ ಕೋಟೆ ಆಂಜನೇಯ ಸ್ವಾಮಿ. ಇದು 800 ವರ್ಷಗಳ ಹಿಂದಿನ ಇತಿಹಾಸ ಇದೆ. ವ್ಯಾಸರಾಯರ ಕಾಲದಲ್ಲಿ ವ್ಯಾಸರಾಯರೇ ಪ್ರತಿಷ್ಠಾಪನೆ ಮಾಡಿರೋದು. ವ್ಯಾಸರಾಯರೇ ಪ್ರತಿಷ್ಠಾಪನೆ ಮಾಡಿರೋದಕ್ಕೆ ಒಂದು ಸೂರ್ಯಚಂದ್ರ ಚಿಹ್ನೆ ಇರುತ್ತೆ, ಮತ್ತು ಬಾಲದಲ್ಲಿ ಗಂಟೆ ಇರುತ್ತೆ. ಅದು ಗದೆ ಇರೋದಿಲ್ಲ, ಸೌಗಂಧಿಕ ಪುಷ್ಪ ಇರ್ತದೆ. ಅದಕ್ಕೆ
ವ್ಯಾಸರಾಯರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದಕ್ಕೆ ಅದು ಕುರುಹು. ಮತ್ತು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವಿಶೇಷ ಅಲಂಕಾರಗಳು ಮತ್ತು ಪಂಚಾಮೃತ ಅಭಿಷೇಕ, ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಬೆಳಗಿನ ಜಾವ 6 ಗಂಟೆಗೆ ಪಂಚಾಮೃತ ಅಭಿಷೇಕ, ಪ್ರತಿ ಶನಿವಾರ ಪ್ರಸಾದ ವಿನಿಯೋಗ ಎಲ್ಲ ಬೃಹತ್ ಕಾರ್ಯದಲ್ಲಿ ಮಹಾ ಕಾರ್ಯಗಳು ನಡೀತಾ ಇರ್ತವೆ. ಈ ದಿನದ ವಿಶೇಷ ಏನಂದರೆ ಬೆಳಿಗ್ಗೆ 3 ಗಂಟೆಯಿಂದ ಪಂಚಾಮೃತ ಅಭಿಷೇಕ ಪ್ರಾರಂಭ ಆಗಿ 4 ಗಂಟೆ 50 ನಿಮಿಷಕ್ಕೆ ಅಲಂಕಾರ ಎಲ್ಲ ಮುಗಿದೆ. ಬೆಳಗಿನ ಜಾವ ಧನುರ್ಮಾಸದ ಪ್ರಯುಕ್ತ 7 ಗಂಟೆಗೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಎಲ್ಲ ನಡೀತು. ಬೆಳಿಗ್ಗೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದು ಪ್ರಸಾದ ಸ್ವೀಕಾರ ಮಾಡಿ ಆಂಜನೇಯನ ಕೃಪೆಗೆ ಪಾತ್ರರಾಗಿ ಹೋಗ್ತಾ ಇದ್ದಾರೆ. ಗಾಯ್ಸ್ ನೋಡಿದ್ರಲ್ಲ ಅವರು ಎಷ್ಟು ನೀಟಾಗಿ ಹೇಳಿದ್ರು ಅಂತ. ತುಂಬ ಸಪೋರ್ಟ್ ಮಾಡಿದ್ರು ನನಗೆ, ಅವರು ತುಂಬ ಇನ್ಫಾರ್ಮೇಷನ್ ಕೊಟ್ಟರು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಹೇಳಿದ್ರು ಇಷ್ಟು ನೀಟಾಗಿ ಹೇಳ್ತಿದ್ವೋ ಎಲ್ಲ ಗೊತ್ತಿಲ್ಲ. ಸೊ ನಾನಿಲ್ಲಿ ಏನಕ್ಕೆ ನಿಂತಿದ್ದೀನಿ ಅಂದರೆ ಅವ್ರ ಬ್ಲೆಸ್ಸಿಂಗ್ ತೊಗೊಳೋದಕ್ಕೆ. ಸೊ ನೋಡಿ ದೇವ್ರದ್ದು ಹೂವು ಮತ್ತು ಪ್ರಸಾದ ಏನಿದೆ ಕೊಟ್ಟು ತುಂಬ ಖುಷಿ ಆಯಿತು ನನಗೆ. ಸೊ ಆಂಜನೇಯ ಸ್ವಾಮಿ ದರ್ಶನ ಮುಗೀತು. ಅಂಡ್ ಇನ್ನೊಂದು ಟೆಂಪಲ್ ಕೂಡ ಇದೆ ಇಲ್ಲಿ ಮೇಲ್ಗಡೆ. ಇಲ್ಲಿ ಅರಳಿ ಮರ ಇದೆ. ಸೊ ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ. ನಾನು ಏನ್ ಮಾಡಿದ್ ಮಿಸ್ಟೇಕ್ ಅಂದ್ರೆ ಎಲ್ಲಾ ಕವರ್ ಮಾಡ್ಬಿಟ್ಟು ಈ ಟೆಂಪಲ್ ಕವರ್ ಮಾಡ್ದಲ್ಲೇ ಹೋಗ್ತಿದೆ. ಸೊ ಹಂಗಾಗಿ ಈ ಟೆಂಪಲ್ ಕವರ್ ಮಾಡೋಣ ಅಂತ ಹೇಳಿ ಬಂದಿರೋದು. ಅಂಡ್ ಏನಂದ್ರೆ ವಿಘ್ನ ನಿವಾರಕ ಫಸ್ಟ್ ಬಂದು ನಾವಿಲ್ಲೇ ಹೋಗ್ಬೇಕು. ನಾನು ಫಸ್ಟ್ ಬಜರಂಗಿ ಹೋಗಿದ್ದೀನಿ. ಏನಕ್ಕೆ ಅಂದ್ರೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು, ಮತ್ತೆ ಪೂಜೆ ಮಾಡೋ ಟೈಮಲ್ಲಿ ಹೋದ್ರೆ ನನಗೆ ಅದು ವಿಡಿಯೋ ಕ್ಲಿಪ್ ಸಿಗುತ್ತೆ ಅಂತ ಹೇಳಿ ನಾನು ಹೋಗಿದ್ದೆ. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ಗೆ ತೋರಿಸ್ಬೇಕಲ್ಲ ನೀಟಾಗಿ ಏನೇ ತೋರಿಸಿದ್ರು. ಸೊ ಹಂಗಾಗಿ ಫಸ್ಟ್ ವಿಘ್ನ ನಿವಾರಕ ಬರ್ಬೇಕು. ನೀವೇನೇ ಬಂದ್ರು ಗಣಪತಿ ಬಂದು ಫಸ್ಟ್ ಆಮೇಲಿಂದ ಬಜರಂಗಿ ಹೋಗ್ಬೇಕು. ನಾನಂದು ಎವ್ರಿ ಸ್ಯಾಟರ್ಡೇ ಮಿಸ್ ಮಾಡ್ದಂಗೆ ಇಲ್ಲಿ ಬರ್ತೀನಿ. ಸೊ ಇವತ್ತೇನ್ ಮಾಡಿದೆ ಅಂದ್ರೆ ಬಜರಂಗಿಗೆ ಹೋದೆ, ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ನಾನು. ನೀವು ಫಸ್ಟ್ ಗಣಪತಿಗೆ ಬಂದು ಆಮೇಲೆ ಬಜರಂಗಿ ಹೋಗಿ. ಯಾಕಂದ್ರೆ ಗಣಪತಿ ಬಂದು ವಿಘ್ನ ನಿವಾರಕ. ನಾವೇನೇ ಫಸ್ಟ್ ಇದ್ರು ಅರ್ಕೆ ಮಾಡೋದು, ಪೂಜೆ ಕೈ ಮುಗಿಯೋದೆಲ್ಲ ಗಣಪತಿಗೇನೆ. ಸೊ ಹಂಗಾಗಿ ಗಣಪತಿಗೆ ಇವಾಗ ಬಂದಿದ್ದು ನಾನು. ಈ ಕ್ಲಿಪ್ ನಿಮಗೆ ಸೆಂಟ್ರಲ್ಲಿ ಬರುತ್ತೆ. ಈಗ ಆಲ್ರೆಡಿ ನೀವು ನೋಡ್ತಾ ಇರ್ತೀರಾ. ಸೊ ಸೆಂಟ್ರಲ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ, ನಿಮಗೆ ಗಣಪತಿನ ಯಾವ ತರ ಅಲಂಕಾರ ಮಾಡಿದಾರೆ ಅಂಡ್ ಯಾವ ತರ ಇದೆ ಅಂತ ತೋರಿಸ್ತೀನಿ. ಶ್ರೀ ಪಂಚಮುಖಿ ಮಹಾವಿಘ್ನೇಶ್ವರ ಸ್ವಾಮಿ ಗಣಪತಿ ದೇವಸ್ಥಾನ, ಚಿಕ್ಕಪೇಟೆ. ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಮುಂಭಾಗದಲ್ಲಿರ್ತಕ್ಕಂತಹ ದೇವಸ್ಥಾನ. ಪಂಚಮುಖಿ ವಿಘ್ನೇಶ್ವರ ಸ್ವಾಮಿ ಅಂದ್ರೆ ಪಂಚಭೂತಗಳಲ್ಲೂ ತೊಂದರೆ ಉಂಟಾದ್ರೆ, ಗಾಳಿಯಲ್ಲಾಗಲಿ, ನೀರಿನಲ್ಲಾಗಲಿ, ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ ಯಾವುದೇ ತೊಂದರೆ ಬಂದ್ರು ನಿವಾರಿಸ್ತಕ್ಕಂತಹ ಸ್ವಾಮಿಯೇ ಮಹಾಗಣಪತಿ ಪಂಚಮುಖಿ ವಿಘ್ನೇಶ್ವರ ಸ್ವಾಮಿ ಅಂತ ರೂಢಿಯಲ್ಲಿದೆ. ಅದೇ ರೀತಿ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡುತ್ತಾದ್ರೂ ಮಹಾಗಣಪತಿ ವಿಘ್ನೇಶ್ವರನ ಸ್ತೋತ್ರ ಮಾಡುವುದು ನಮ್ಮ ಹಿಂದೂಗಳ ವಾಡಿಕೆಯಾಗಿದೆ. ಅದೇ ತರ ತ್ರೇತರ ಯುಗದಲ್ಲಾಗಲಿ, ದ್ವಾಪರ ಯುಗದಲ್ಲಾಗಲಿ ಕೂಡ ಧರ್ಮರಾಯರು ರಾಜ್ಯವನ್ನು ಸ್ಥಾಪನೆ ಮಾಡಿದಾಗಲೂ ಕೂಡ ಶ್ರೀ ಮಹಾ ವಿಘ್ನೇಶ್ವರನ ನೆನೆಸ್ಕೊಳ್ತಾರೆ. ಶ್ರೀರಾಮರು ವನವಾಸದಲ್ಲಿದ್ದಾಗಲೂ ಕೂಡ ಮಹಾವಿಘ್ನೇಶ್ವರನ ನೆನೆಸ್ಕೊಳ್ತಾರೆ. ಆದ್ರಿಂದ ಯಾವುದೇ ವಿಘ್ನಗಳು ಹೋಗ್ಬೇಕಾದ್ರೂ ಕೂಡ ಆಗಿನ ತ್ರೇತಾಯುಗ ದ್ವಾಪರಯುಗದಲ್ಲಿ ಇಷ್ಟೊಂದು ಪ್ರಬಲವಾಗಿ ನಡೆದಿರುವುದರಿಂದ ಈಗ ಕಲಿಯುಗದಲ್ಲಿ ಸಂಕಷ್ಟ ಚತುರ್ಥಿ ಅಂತ ಪ್ರತಿಯೊಂದು ತಿಂಗಳು ಕೂಡ ನಾವು ಮಾಡ್ತೀವಿ. ಕಷ್ಟ ಕಾರ್ಪಣ್ಯಗಳಲ್ಲಿ ಯಾವುದೇ ವಿವಾಹಗಳಾಗಲಿ, ವಿದ್ಯಾಭ್ಯಾಸದಲ್ಲಾಗಲಿ, ಗೃಹದಲ್ಲಾಗಲಿ, ಸರ್ಪದೋಷಗಳಲ್ಲಾಗಲಿ ಯಾವುದೇ ದೋಷಗಳನ್ನು ನಿವಾರಿಸತಕ್ಕಂಥವನೇ ಮಹಾವಿಘ್ನೇಶ್ವರ ಸ್ವಾಮಿ ಅಂತ ಜನಗಳು ಭಕ್ತಿನ ಪೂಜಿಸ್ತಾ ಇದ್ದಾರೆ. ಈ ಪಂಚಮುಖಿ ಗಣಪತಿ ವಿಶೇಷತೆ ಏನು? ಇದು ಪಂಚಭೂತಗಳಲ್ಲಿ ಯಾವುದೇ ತೊಂದರೆ ಆದ್ರೂ ಅದನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇರುವುದೇ ಪಂಚಮುಖಿ ಮಹಾಗಣಪತಿ. ಸೊ ಗಾಯ್ಸ್, ಸಿಕ್ಕಾಪಟ್ಟೆ ಜನ ಇದ್ರು, ದರ್ಶನನೂ ಆಯ್ತು. ಬಟ್ ಏನಂದ್ರೆ ಹೊರಗಡೆ ವಿಡಿಯೋ ಮಾಡಕ್ ಆಪ್ಷನ್ ಸಿಗ್ಲಿಲ್ಲ ನನಗೆ, ಅದಕ್ಕೆ ಹೊರಗಡೆ ಮಾತಾಡಿಸ್ತೆ. ವಾಯ್ಸ್ ಓವರ್ ಎಲ್ಲ ನಾನು ಮನೆಗೆ ಹೋಗಿ ಕೊಡ್ತೀನಿ, ಇಲ್ಲಿ ಕೊಡೋದಕ್ಕೆ ಆಗಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಇದಾರೆ, ನಾನ್ ಮಾತಾಡಿದ್ರೆ ನಿಮಗೇನು ಕೇಳಿಸಲ್ಲ. ಸೊ ಇವತ್ತಿನ ಹನುಮ ಜಯಂತಿ ವಿಶೇಷ ನಮ್ದು ಈ ತರ ಇತ್ತು. ಬಾಸ್ ಬ್ಲೆಸ್ಸಿಂಗ್ ಬೇರೆ ಸಿಕ್ತು ನಮಗೆ. ಏನಂದ್ರೆ ಅದೃಷ್ಟ ಮಾಡಿದವರು ಸ್ವಾಮಿಗಳು ಮಾತಾಡಿ ಮತ್ತೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟು ಅಂಡ್ ಪ್ರಸಾದ ಎಲ್ಲ ಕೊಟ್ಟು ನನಗೆ. ಅಂಡ್ ಏನ್ ವಿಶೇಷ ಅಂದ್ರೆ ನಾನೇನು ಯೂಸ್ ಮಾಡ್ತೀನಿ ಯೂಟ್ಯೂಬ್ಗೆ ಗ್ಯಾಜೆಟ್ಸ್ ಅದೆಲ್ಲ ನಾನು ಅಲ್ಲಿ ಇಟ್ಬಿಟ್ಟು ಬ್ಲೆಸ್ಸಿಂಗ್ ತಗೊಂಡೆ. ಸೊ ಈ ಲಾಗು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀನಿ. ಐ ಹೋಪ್ ಈ ಲಾಗ್ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಬಟ್ ಕೆಲವೊಂದು ವಾಯ್ಸ್ ಏನಾದ್ರು ಮಿಸ್ ಆಗಿದ್ರೆ ನಾನು ಮನೆಗೆ ಹೋಗೋದು ಎಡಿಟ್ ಮಾಡಿ ಕೊಡ್ತೀನಿ, ಯಾಕಂದ್ರೆ ನನಗೆ ಇಲ್ಲಿ ಮಾತಾಡೋದಕ್ಕಾಗಲ್ಲ. ಸೊ ಹಂಗಾಗಿ ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಲಾಗ್ ಎಲ್ಲ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂಡ್ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಹಾಕೋ ವಿಡಿಯೋ ಫಸ್ಟ್ ವಿಡಿಯೋ ನಿಮ್ಗೆ ಬರುತ್ತೆ. ನಿಮ್ಮ ಸಪೋರ್ಟ್ ನನ್ಗೆ ಯಾವಾಗ್ಲೂ ಬೇಕು. ಇನ್ ಮುಂದೆ ಅಂತೂ ವಿಡಿಯೋಸ್ ಬರ್ತಾನೆ ಇರುತ್ತೆ. ಅದು ಯಾವ ತರ ವಿಡಿಯೋಸ್ ಅಂತ ನಾನು ಹೇಳಲ್ಲ, ಮಾಡ್ತಾ ಹೋಗ್ತೀನಿ. ಸೊ ಮಾತಾಡಿದ್ರೆ ಕೆಲಸ ಆಗಲ್ಲ, ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಅವಾಗಲೇ ಕೆಲಸ ಆಗೋದು. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಟಿಲ್ ದೆನ್ ವಾಚ್ ಮೈ ಯೂಟ್ಯೂಬ್ ಚಾನಲ್ ಅಂಡ್ ಬಾಯ್ ಫ್ರೆಂಡ್ಸ್.